ನನ್ನ ಮಕ್ಕಳನ್ನ ಟ್ಯೂಷನ್ಗೆ ಹಾಕಬೇಕಾ ಬೇಡವಾ ಹಲವಾರು ಪೇರೆಂಟ್ಸ್ಗೆ ಇದೊಂದು ಡೌಟ್ ಇರುತ್ತೆ. ಕೆಲವು ಮಕ್ಕಳಿಗೆ ಸ್ಕೂಲಲ್ಲಿ ಹೇಳೋ ಸಾಕಾಗುತ್ತೆ, ಅವ್ರು ಒಳ್ಳೆ ಸ್ಕೋರ್ ಮಾಡ್ತಾರೆ, ಅವ್ರಿಗೆ ಯಾವ ಸಪೋರ್ಟ್ ಅಗತ್ಯ ಇರೋದಿಲ್ಲ, ದೇ ಸ್ಕೋರ್ 90%, 99% ಅಂಡ್ ಸಮ್ ಟೈಮ್ಸ್ ಔಟ್ ಆಫ್ ಔಟ್. ಆದ್ರೆ ಎಲ್ಲಾ ಮಕ್ಕಳಿಗೆ ಈ ತರ ಸ್ಕೋರ್ ಮಾಡೋಕ್ಕಾಗಲ್ಲ. ಅವರೆಲ್ಲ 50%, 60% ಅಥವಾ 70% ಬ್ರಾಕೆಟ್ ಅಲ್ಲೇ ಇರ್ತಾರೆ. ಇದಕ್ಕೆ ಎರಡು ಕಾರಣಗಳಿದ್ದಾವೆ. ಒಂದು, ಅಲ್ಲಿರುವಂತ ಟೀಚರ್ಸ್ ಚೆನ್ನಾಗಿ ಹೇಳ್ಕೊಡಲ್ಲ, ಅವರಿಗೆ ಹೇಳ್ಕೊಡುವಂತ ಮೆಥಡಾಲಜಿ ಗೊತ್ತಿರಲ್ಲ. ಎರಡನೇದು, ಟೀಚರ್ಸ್ ಚೆನ್ನಾಗಿರ್ತಾರೆ, ಬೇರೆಯವರಿಗೆಲ್ಲ ಹೇಳಿದ ಅರ್ಥ ಆಗುತ್ತೆ, ಆದ್ರೆ ನಿಮ್ಮ ಮಗುವಿಗೆ ಮಾತ್ರ ಅರ್ಥ ಆಗಲ್ಲ. ಆದ್ರೆ ಅರ್ಥ ನಿಮ್ಮ ಮಗು ದಡ್ಡ ಅಂತಲ್ಲ, ಅವನಿಗೆ ಸ್ವಲ್ಪ ಬೇರೆ ರೀತಿಲಿ ಹೇಳ್ಕೊಡ್ಬೇಕಾಗುತ್ತೆ. ಅವ್ರಿಗೆ ಒಂದು ವಿಷಯ ಒಂದೇ ಬಾರಿ ಹೇಳಿದ್ರೆ ಅರ್ಥ ಆಗಲ್ಲ, 2-3 ಬಾರಿ ರಿಪೀಟ್ ಮಾಡ್ಬೇಕಾಗುತ್ತೆ. ನೆನಪಿರ್ಲಿ, ಇವ್ರು ಪೆದ್ರಲ್ಲ, ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ರೆ ಇವ್ರ ತಲೆಯಲ್ಲಿ ಚೆನ್ನಾಗಿ ಕೂರುತ್ತೆ. ಆದ್ರೆ ಅವ್ರಿಗೆ ಅಷ್ಟು ತಾಳ್ಮೇಲೆ ಹೇಳ್ಕೊಡೋರು ಬೇಕು. ಕೆಲವೊಮ್ಮೆ ಸ್ಕೂಲಲ್ಲಿ ಇದು ಸಾಧ್ಯ ಆಗಲ್ಲ. ಇಂಥ ಸಿಚುವೇಶನ್ ಅಲ್ಲಿ ನಿಮಗೆ ಟ್ಯೂಷನ್ ಅಗತ್ಯ ಬರುತ್ತೆ. ನೀವು ಕೆಲವೊಂದು ಮಕ್ಕಳನ್ನ ಗಮನಿಸಬಹುದು, ಟ್ಯೂಷನ್ ಸೇರಿದ ಕೂಡಲೇ ಸ್ಕೋರ್ ನ ಗ್ರಾಫ್ ಹಿಂಗೆ ಮೇಲೆ ಹೋಗುತ್ತೆ. ಅದ್ ಯಾಕಂದ್ರೆ ಅಲ್ಲಿ ಹೇಳ್ಕೊಡುವಂತ ಮೆಥಡಾಲಜಿ ಚೆನ್ನಾಗಿರುತ್ತೆ, ಆ ಟೀಚರ್ ಹೇಳ್ಕೊಡುವಂತ ರೀತಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇಲ್ಲಿ ಒಂದು ವಿಷಯ ನಿಮ್ಗೆ ಗೊತ್ತಿರಲಿ, ಟೀಚರ್ ಇಷ್ಟ ಆದ್ರೆ ಸಬ್ಜೆಕ್ಟ್ ಇಷ್ಟ ಆಗುತ್ತೆ. 60%, 70% ಸ್ಕೋರ್ ಮಾಡ್ತಿರೋಂಥ ಮಗುವಿಗೆ 90%, 95% ಔಟ್ ಆಫ್ ಔಟ್ ಕೂಡ ಸ್ಕೋರ್ ಮಾಡೋಕ್ಕಾಗುತ್ತೆ. ಅಂತ ಎಬಿಲಿಟಿ ಇರುತ್ತೆ. ಆದ್ರೆ ಅದು ಹೇಗೆ ಸ್ಕೋರ್ ಮಾಡೋದು ಅಂತ ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ. ಬರೆಯೋದನ್ನ ಹೇಗೆ ಬರೆದ್ರೆ ಚೆನ್ನಾಗಿ ಮಾರ್ಕ್ಸ್ ಸಿಗುತ್ತೆ ಅಂತ ಅವ್ರಿಗೆ ತಿಳಿ ಹೇಳಿದ್ರೆ ದೇ ವಿಲ್ ಸ್ಕೋರ್. ಅದಕ್ಕೊಂದು ಒಳ್ಳೆ ಟೀಚರ್ ಅಗತ್ಯ ಇರುತ್ತೆ. ಅದು ಕೆಲವೊಮ್ಮೆ ಅವ್ರಿಗೆ ಟ್ಯೂಷನ್ ಮುಖಾಂತರ ಸಿಗುತ್ತೆ. ಇವತ್ತಿನ ದಿನದಲ್ಲಿ ಒಂದು ಒಳ್ಳೆ ಟ್ಯೂಷನ್ ಸೆಂಟರ್ ಸಿಗೋದು ಸ್ವಲ್ಪ ಕಷ್ಟನೇ. ಒಂದು, ಮನೆಯಿಂದ ಸ್ವಲ್ಪ ದೂರ ಇರುತ್ತೆ, ಮಕ್ಕಳಿಗೆ ಹೋಗಿ ಬರೋದು ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಆ ಟ್ಯೂಷನ್ ಸೆಂಟರ್ ಇದ್ದು ಫೀಸ್ ತುಂಬಾ ದುಬಾರಿ ಆಗಿರುತ್ತೆ. ಅದಕ್ಕೆ ಇತ್ತೀಚೆಗೆ ಎಲ್ಲಾ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಆನ್ಲೈನ್ ಟ್ಯೂಷನ್ಸ್ಗೆ ಹಾಕ್ತಾ ಇದ್ದಾರೆ. ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಕೈಗೆಟಕುವ ಫೀಸ್ ನ ಒಂದು ಟ್ಯೂಷನ್ ನೋಡ್ತಾ ಇದ್ರೆ ನಿಮ್ಗೊಂದು ರೆಫರೆನ್ಸ್ ಕೊಡ್ತೀನಿ. ಇವರ ಹೆಸರು ರಮೇಶ್ ಪೂಜಾರಿ, ಸಕ್ಸಸ್ ಅಕಾಡೆಮಿ ಜಮಖಂಡಿ ಇದರ ಸಂಸ್ಥಾಪಕರು. ಸ್ವಲ್ಪ ಹೆಸರು ಮಾಡಿರುವಂತಹ ಸಂಸ್ಥೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಮಕ್ಕಳು ಇವರ ಕ್ಲಾಸಿಗೆ ಜಾಯ್ನ್ ಆಗ್ತಾ ಇದ್ದಾರೆ. 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು ಇಂಗ್ಲಿಷ್ ಮೀಡಿಯಂ ಆಗಿದ್ರೆ CBSE ಸ್ಟೇಟ್ ಮತ್ತು ICC ಗೆ ಇವರು ಟ್ಯೂಷನ್ ಕೊಡ್ತಾರೆ. ಆನ್ಲೈನ್ ಅಲ್ಲಿ ಟ್ಯೂಷನ್ ಇರುತ್ತೆ. 2009ನೇ ಇಸವಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಇವರಲ್ಲಿ ಟ್ಯೂಷನ್ ಸೇರ್ತಾ ಇರೋ ಮಕ್ಕಳಿಗೆ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ನಾನು ನೋಡಿದ ಮಟ್ಟಿಗೆ ಇವರದ್ದು ಅಫೋರ್ಡೇಬಲ್ ಫೀಸ್. ಇವರ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಇವರು ಕಲಿಸುವಂತ ಶೈಲಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಎಲ್ಲಾ ಪೇರೆಂಟ್ಸ್ ತಮ್ಮ ಮಕ್ಕಳು 9ನೇ ಕ್ಲಾಸ್ 10ನೇ ಕ್ಲಾಸ್ ಬಂದ್ಮೇಲೆ ಅವರನ್ನ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತೇಳಿ ಅದರ ಕೋಚಿಂಗ್ ಕ್ಲಾಸ್ ಇಂದ ಹೋಗ್ತಾರೆ, ತುಂಬಾ ದುಡ್ಡು ಖರ್ಚು ಮಾಡ್ತಾರೆ. ಆದ್ರೆ ಅವರಿಗೆ ಬೇಸಿಕ್ ಆಗಿ ನಿಜವಾದ ಫೌಂಡೇಶನ್ ಬೇಕಾಗಿರೋದೇ 6ನೇ ಕ್ಲಾಸು, 7ನೇ ಕ್ಲಾಸ್ ಮತ್ತು 8ನೇ ಕ್ಲಾಸ್ ಅಲ್ಲಿ. ನೀವೇನಾದ್ರೂ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸ್ತೀರಂದ್ರೆ ಅವ್ರ ನಂಬರ್ನ ಕೆಳಗಡೆ ಹಾಕಿರ್ತೀನಿ. ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಫ್ರೀ ಡೆಮೋ ಕ್ಲಾಸ್ ಬೇಕಾದ್ರೆ ರಿಕ್ವೆಸ್ಟ್ ಮಾಡಬಹುದು. ಪೋಸ್ಟರ್ ಕೂಡ ನೆಕ್ಸ್ಟ್ ಹಾಕ್ತೀನಿ, ನೀವು ಅವರನ್ನ ಡೈರೆಕ್ಟ್ ಆಗಿ ಸಂಪರ್ಕ ಮಾಡಬಹುದು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.